ದೇವರ ಮಕ್ಕಳಾಗುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ ಸೆಪ್ಟೆಂಬರ್ 1. ಎಲೆನ್ ಜಿ ವೈಟ್ ರವರ ಸನ್ಸ್ ಅಂಡ್ ಡಾಟರ್ಸ್ ಆಫ್ ಗಾಡ್ ಎಂಬ ಪುಸ್ತಕದ 245ನೇ ಪುಟ. ಸೆಪ್ಟೆಂಬರ್ ತಿಂಗಳಿನ ಶೀರ್ಷಿಕೆ ನಾವು ದೇವರೊಂದಿಗಿನ ಸಹ ಕೆಲಸಗಾರರು. ಈ ದಿನದ ಶೀರ್ಷಿಕೆ ದೇವರೊಂದಿಗೆ ಕೆಲಸ ಮಾಡುವ ಭಾಗ್ಯ. ಈ ದಿನದ ಸತ್ಯವೇದದ ವಾಕ್ಯ, ನಾವು ದೇವರ ಜೊತೆ ಕೆಲಸದವರು, ನೀವು ದೇವರ ಹೊಲವೂ ದೇವರ ಕಟ್ಟಡವೂ ಆಗಿದ್ದೀರಿ. 1 ಕೊರಿಂಥದವರಿಗೆ 3ನೇ ಅಧ್ಯಾಯ 9ನೇ ವಚನ. ಪರಲೋಕದ ದೇವರು ತನ್ನ ಅಧಿಕಾರದ ವಿರುದ್ಧ ಬಂಡಾಯವೇಳುವವರನ್ನು ಕರೆದು ಅವರಿಗೆ, ನೀವು ನನ್ನೊಂದಿಗೆ ಕೆಲಸ ಮಾಡುವವರಾಗಿರಬಹುದು ಎಂದು ದೇವರು ಹೇಳುತ್ತಾನೆ ಎಂದು ನೀವು ಅರಿತುಕೊಂಡರೆ ನಿಮ್ಮನ್ನು ನೀವು ದೇವರಿಗೆ ಸಂಪೂರ್ಣವಾಗಿ ಒಪ್ಪಿಸಿಕೊಡಬಹುದು. ನಾವು ದೇವರಿಂದ ಅದ್ಭುತವಾದ ಅನುಗ್ರಹವನ್ನು ಹೊಂದಬಹುದು ಮತ್ತು ಆತನೊಂದಿಗೆ ಸಾಮರಸ್ಯದಿಂದ ಕೆಲಸ ಮಾಡಬಹುದು ಎಂಬ ವಿಷಯವು ವಿಶೇಷವಾದ ಅದ್ಭುತವಲ್ಲವೇ? ಬಡವರು, ಬಲಹೀನರು, ದುರ್ಬಲರೂ ಆದ ನಮ್ಮಿಂದ ದೇವರು ಏನನ್ನು ಬಯಸುತ್ತಾನೆ? ನಮ್ಮೊಂದಿಗೆ ಆತನು ಏನು ಮಾಡಬಲ್ಲನು? ನಾವು ನಮ್ಮ ಸರ್ವಸ್ವವನ್ನೂ ಸಮರ್ಪಿಸಿದರೆ ಆತನು ನಮಗೆ ಎಲ್ಲವನ್ನೂ ದಯಪಾಲಿಸಲು ಸಿದ್ಧನಿದ್ದಾನೆ. ನನ್ನ ಬಾಲ್ಯದಲ್ಲಿಯೇ ದೇವರು ಆತನಿಗಾಗಿ ಕೆಲಸ ಮಾಡಲು ನನ್ನನ್ನು ಕರೆದಾಗ ನಾನೇನು ಮಾಡಲು ಸಾಧ್ಯ ಎಂದು ನಾನು ಯೋಚಿಸುತ್ತಿದ್ದೆ. ನಾನು ಆಜ್ಞಾಪಿಸಿರುವುದನ್ನು ಮಾಡು ಎಂದು ದೇವರು ಹೇಳುತ್ತಾನೆ. ನಾವೆಲ್ಲರೂ ಮಾಡಬೇಕಾಗಿರುವುದು ಇಷ್ಟೇ ಆಗಿದೆ. ಹಿರಿಯರಿಂದ ಹಿಡಿದು ಕಿರಿಯರವರೆಗೂ ನೀವು ಏನು ಮಾಡಬಹುದೆಂದು ನಾನು ಹೇಳಲು ಬಯಸುತ್ತೇನೆ ಎಂದರೆ, ನೀವು ದೇವರೊಂದಿಗೆ ಸಹಕರಿಸಬೇಕು ಮತ್ತು ಒಬ್ಬರೊಂದಿಗೆ ಒಬ್ಬರು ಸಹಕರಿಸಿಕೊಂಡು ದೇವರ ಕೆಲಸ ಮಾಡಬೇಕು. ನಿಮ್ಮನ್ನು ಹೇಗೆ ನೀವು ಮೆಚ್ಚಿಸಬೇಕೆಂದು ನೀವು ಅಧ್ಯಯನ ಮಾಡುವುದಿಲ್ಲ. ನಿಮ್ಮಲ್ಲಿರುವ ಪ್ರಭಾವಗಳಿಗೆ ನೀವೇ ಜವಾಬ್ದಾರರು ಎಂಬುದು ನಿಮಗೆ ಅರಿವಾಗುತ್ತದೆ. ನಾವು ದೇವರ ಜೊತೆ ಕೆಲಸದವರು, ನೀವು ದೇವರ ಹೊಲವೂ ದೇವರ ಕಟ್ಟಡವೂ ಆಗಿದ್ದೀರಿ ಎಂದು ವಾಕ್ಯವು ಹೇಳುತ್ತದೆ. ಅದರ ಬಗ್ಗೆ ಯೋಚಿಸಿರಿ. ನೀವು ಭೂಮಿಯಲ್ಲಿ ಕೆಲಸ ಮಾಡುವಂತೆಯೇ ನಿಮ್ಮ ಮನಸ್ಸುಗಳಲ್ಲಿ ಕೆಲಸ ಮಾಡಲು ಆತನು, ಅಂದರೆ ದೇವರು ಬಯಸುತ್ತಾನೆ. ಆತನ ಮಹಿಮೆಗೆ ಫಲ ಕೊಡುವ ಬೀಜವನ್ನು ನಿಮ್ಮಲ್ಲಿ ಬಿತ್ತಲು ದೇವರು ಪ್ರಯತ್ನಿಸುತ್ತಿದ್ದಾನೆ. ನೀವು ದೇವರ ಕಟ್ಟಡ. ನಿಮ್ಮ ಮೇಲೆ ಯಾವುದೇ ಕಾಳಜಿ ಇಲ್ಲದೆ ದೇವರು ಅದನ್ನು ಕಟ್ಟುವುದಿಲ್ಲ. ಆತನಿಗೆ ನಿಮ್ಮ ಮೇಲೆ ಅಪಾರವಾದ ಕಾಳಜಿ ಇದೆ. ನಾವು ನಮ್ಮ ಜೀವನವನ್ನು ಆತನ ಸೇವೆಗೆ ಒಪ್ಪಿಸಿಕೊಟ್ಟರೆ ದೇವರು ಅನುಗ್ರಹಿಸದೇ ಇರುವಂತಹ ಸ್ಥಾನದಲ್ಲಿ ನಾವು ಎಂದಿಗೂ ಇರುವುದಿಲ್ಲ. ಯೇಸು ತನ್ನ ವಿವರಿಸಲಾಗದ ಪ್ರೀತಿಯ ಎಲ್ಲ ದೈವಿಕ ಪೂರ್ಣತೆಯನ್ನು ನಮಗಾಗಿ ತೆರೆದಿಟ್ಟಿದ್ದಾನೆ ಮತ್ತು ನೀವು ದೇವರ ಜೊತೆ ಕೆಲಸದವರು ಎಂದು ಕ್ರಿಸ್ತನು ನಮಗೆ ಪ್ರಕಟಿಸುತ್ತಾನೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು, ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.